ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಬುಜ್ಜಿ ಬೆಳಗ್ಗೆನೇ ಎದ್ದು ಆಟ ಆಡ್ಕೊಂಡು ಕೂತಿದ್ದೆ ಸ್ವಲ್ಪ ಹೊತ್ತು. ಅವ್ರು ನೋಡ್ಕೊಂಡು ನಾವು ಸ್ವಲ್ಪ ಹೊತ್ತು ಹಂಗೆ ಕೂತಿದ್ವಿ ಆಟ ಆಡ್ತಾ ಇರೋದು ನೋಡಿ. ಆಮೇಲೆ ಸ್ವಲ್ಪ ಈಚೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಚೆ ಕರ್ಕೊಂಡು ಹೋಗಿದ್ವಿ. ಸರಿ ಒಳಗಡೆ ಹೋಗೋಣ ಬಾರ ಅಂದರೆ ಬರೋಂಗಿಲ್ಲ, ಇನ್ನೂ ಅಲ್ಲೇ ಇರೋಣ ಅಂತ ಹಠ ಮಾಡ್ತಾಯಿದ್ದ. ಸ್ವಲ್ಪ ಇನ್ನೂ ತಿಂಡಿ ಏನೂ ಮಾಡಿರಲಿಲ್ಲ, ಸೊ ಹಂಗಾಗಿ ಒಳಗಡೆ ಕರ್ಕೊಂಬಂದೆ. ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಇವತ್ತು. ನಾನು ಫಸ್ಟಿಗೆ ಕಡಲೆಬೀಜ ಹುರ್ಕೊತಾಯಿದ್ದೀನಿ. ಈ ಥರ ಕಡಲೆಬೀಜ ಹುರ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ನಾನು ಆಲ್ಮೋಸ್ಟ್ ಚಿತ್ರಾನ್ನ ಅವಲಕ್ಕಿ ಇದಕ್ಕೆಲ್ಲ ಈ ಥರನೇ ಮಾಡೋದು. ಒಂದು ಸ್ವಲ್ಪ ಕಡಲೆಬೀಜ ಹುರ್ಕೊಂಡು ಸೈಡಿಗೆ ಇಟ್ಕೊಂಡ್ಮೇಲೆ ನಾನಿಲ್ಲಿ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ಆಮೇಲೆ ಇದಕ್ಕೇನು ಸಿಂಪಲಾಗಿ ತೊಗೊಂಡಿದ್ದೀನಿ ನಾನು. ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ, ಕ್ಯಾಪ್ಸಿಕಮ್ಮು ಅಷ್ಟೇ ತೊಗೊಂಡಿರೋದು. ನಾನು ಬೇರೇನು ತೊಗೊಂಡಿಲ್ಲ ಇಲ್ಲಿ ಎಕ್ಸ್ಟ್ರಾ. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಎರಡು ಒಟ್ಟಿಗೆ ಹಾಕೋತಾಯಿದ್ದೀನಿ. ಕ್ಯಾಪ್ಸಿಕಮ್ಮು ಈ ಮೂರು ಒಟ್ಟಿಗೆ ಹಾಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೇಗ. ಟೊಮೊಟೊನೂ ಈಸಿಯಾಗಿ ಬೇಯುತ್ತಲ್ವ, ಸೊ ಹಂಗಾಗಿ ಅದು ಲಾಸ್ಟಲ್ಲಿ ಹಾಕೋತಾಯಿದ್ದೀನಿ. ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಹಾಕೋತಾಯಿದ್ದೀನಿ. ಈ ಟೈಮಲ್ಲಿ ನಾನು ಟೊಮೊಟೊ ಹಾಕೋತಾಯಿದ್ದೀನಿ. ಟೊಮೊಟೊ ಬೇಗ ಬೇಯುತ್ತಲ್ವ, ಸೊ ಇವಾಗ ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಉಪ್ಪು ಹಾಕಿದ್ದೀನಿ, ಬಟ್ ಉಪ್ಪು ಹಾಕಿದ್ದು ಸ್ವಲ್ಪ ವೀಡಿಯೋ ಮಾಡಿಲ್ಲ ಇದರಲ್ಲಿ. ಆಮೇಲೆ ಉಪ್ಪೇ ಹಾಕಿಲ್ಲ ಅಂದ್ಕೋಬೇಡಿ. ಈಗ ನೆಕ್ಸ್ಟ್ ಅವಲಕ್ಕಿನ ಸ್ವಲ್ಪ ತೊಳೆದು ನೆನೆಸಿಟ್ಟಿದೆ, ಅದನ್ನು ಹಾಕೋತಾಯಿದ್ದೀನಿ. ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ನೆನೆಸಿದ್ರೆ ಸಾಕು, ಅವಲಕ್ಕಿ ಚೆನ್ನಾಗಾಗುತ್ತೆ. ಈ ಟೈಮಲ್ಲೇ ಕಡಲೆಬೀಜ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಈಗ ಅವಲಕ್ಕಿ ರೆಡಿ ಆಯಿತು. ಇವಾಗ ಬಜ್ಜಿ ಮಾಡೋದು ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನ ಜಲ್ದಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಸೊ ಹಂಗಾಗಿ ಸ್ವಲ್ಪ ಕಡಲೆ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಾಯಿದ್ದೀನಿ. ನಾವು ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀವಲ್ಲ, ಸೊ ಹಂಗಾಗಿ 1 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಸಾಕು. ಕ್ರಿಸ್ಪಿನೆಸ್ಗೆ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. 1/2 ಸ್ಪೂನು ಅಜ್ವೈನ ಮತ್ತು 1/2 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅಜ್ವೈನ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ, ಸೊ ಹಂಗಾಗಿ ಅದು ಹಾಕ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಸ್ವಲ್ಪ ಚಿಟಿಕೆ ಅರಶಿನ ಹಾಕೋತಾಯಿದ್ದೀನಿ ನನಗೆ. ಸ್ವಲ್ಪ ಸೋಡಾ ಪುಡಿ ಹಾಕೋತಾಯಿದ್ದೀನಿ. ಸೋಡಾ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ನಾನಿಲ್ಲಿ, ಒಂದು ಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಬೇಕು ಅಂದರೆ ಖಾರದ ಪುಡಿನ ಹಾಕ್ಕೋಬೋದು, ಖಾರ ಕಮ್ಮಿ ಅನಿಸಿದ್ರೆ ನಿಮಗೆ. ಸೊ ನಾನು ಇಲ್ಲೇನು ಖಾರದ ಪುಡಿ ಆ್ಯಡ್ ಮಾಡ್ತಾಯಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾಯಿದ್ದೀನಿ. ಇದು ಕಲಿಸಿದ್ಮೇಲೆ ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡಬೇಕು, ಆವಾಗಲೇ ನಿಮಗೆ ಬೋಂಡ ಅಥವಾ ಬಜ್ಜಿ ಚೆನ್ನಾಗಿ ಬರೋದು. ಒಂದು 5ರಿಂದ 10 ನಿಮಿಷ ನೆನೆಸಿದ್ದಾಗಿದೆ. ಇವಾಗ ಬಜ್ಜಿ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೋತಾಯಿದ್ದೀನಿ ನಾನು. ಚೆನ್ನಾಗಿ ಕಾಯಬೇಕು ಎಣ್ಣೆ, ಸೊ ಆವಾಗಲೇ ಕ್ರಿಸ್ಪಿಯಾಗಿ ಬಜ್ಜಿ ಎಲ್ಲ ಬರೋದು ಚೆನ್ನಾಗಿ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಲಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಹಿಟ್ಟು ಕಲಸಿರ್ತೀನಲ್ವ ಕಡಲೆ ಹಿಟ್ಟು, ಸೊ ಅದಕ್ಕೇ 1ರಿಂದ 2 ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕೋತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬ ಹೊತ್ತಿಟ್ರೂ ಬೇಗನೆ ಮೆತ್ತಗಾಗಲ್ಲ ಬಜ್ಜಿ ಎಲ್ಲ. ಒಂದು ಸತಿ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈಗ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೊಂದು ಸತಿ ತಿರುಗಿಸ್ಕೊಂಡು ಮತ್ತು ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು, ಈಗ ನಾನು ಬಜ್ಜಿ ಮೆಣಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡದಾಗಿ ಮಾಡ್ಕೊಂಡಿಲ್ಲ ನಾನು, ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದೊಂದೇ ಹಾಕಿ ಬಜ್ಜಿನ ಕರಿತಾಯಿದ್ದೀನಿ. ಹಿಟ್ಟು ಒಂದೇ ಸೈಡ್ ಹಚ್ಕೊತಾಯಿದ್ದೀನಿ ನಾನು, 2 ಸೈಡ್ ಹಚ್ಕೊತಾ ಇಲ್ಲ, ಜಸ್ಟ್ ಒಂದು ಕಡೆ ಹಿಂಗೆ ಹಚ್ಕೊಂಡು ಹಾಕ್ತಾಯಿದ್ದೀನಿ ಅಷ್ಟೇ. ಕ್ರಿಸ್ಪಿಯಾಗಿ ನಿಜವಾಗ್ಲೂ ಟ್ರೈ ಮಾಡಿ ಒಂದು ಸತಿ, ಚೆನ್ನಾಗಿ ಬರುತ್ತೆ ಬಜ್ಜಿ. ಬಜ್ಜಿ ಎಲ್ಲ ಫುಲ್ ಹಾಕ್ಕೊಂಡು ಇವಾಗ ಒಂದು ಕಡೆ ರೋಸ್ಟ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಂಡಿದ್ದೀನಿ ನಾನೀಗ. ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು, ಬಜ್ಜಿ ಚೆನ್ನಾಗಿ ಬಂದಿರುತ್ತೆ ಅಂತ. ಇವೆಲ್ಲ ತೆಗೆದಿಟ್ಕೊತಾಯಿದ್ದೀನಿ ನಾನು. ಎಲ್ಲ ಬಜ್ಜಿನ ಈಗ ರೆಡಿ ಹಾಕಿದ್ದೆ, ಕರ್ತೆ ಇಟ್ಟಿದ್ದೀನಿ. ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ.
ನೋಡೋಕ್ಕಂತೂ ಕ್ರಿಸ್ಪಿ ಆಗಿದೆ, ಬಟ್ ಸೌಂಡ್ ಕೇಳಿಸ್ತಿದೆ, ನಿಮಗೆ ಕೇಳಿಸಲ್ಲ ಅನ್ಸುತ್ತೆ. ಯಾಕೆಂದರೆ ನಮ್ಮ ಮನೇಲಿ ಬಿಗ್ ಬಾಸು ನಮ್ಮ ಬಜ್ಜಿನ ಡಾಮಿನೇಟ್ ಮಾಡ್ತಾಯಿದೆ. ಸೊ ಹಂಗಾಗಿ ಬಿಗ್ ಬಾಸ್ ಸೌಂಡೇ ಕೇಳಿಸ್ತಿದೆ, ಬಜ್ಜಿ ಸೌಂಡ್ ಕೇಳಿಸ್ತಾ ಇಲ್ಲ. ಅವಲಕ್ಕಿ ಮತ್ತು ಬಜ್ಜಿಯಿಂದ ರೆಡಿ ಆಯಿತು. ಇವಾಗ ಅವಲಕ್ಕಿ ಬಜ್ಜಿ ತಿನ್ನಬೇಕು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಮನೇಲಿ, ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನೀನು ಪಾಪನ ನೀನು ಟಿಫನ್ ಎಲ್ಲ ಮಾಡಿದ್ದಾಯಿತು. ಅವ್ನು ಪಾಪ ಆಟ ಆಡ್ತಿದ್ದೆ, ಅದೇನೋ ಗೊತ್ತಿಲ್ಲ, ನನಗೆ ವೀಡಿಯೋ ಮಾಡ್ತೀನಿ ಅಂದರೆ ತುಂಬ ನಾಚ್ಕೋತಾ ಇರ್ತಾನೆ, ಏನಕ್ಕೆ ಅಂತ ಗೊತ್ತಿಲ್ಲ. ಏನು ನೀನು ಚಿನಿ ಪಾಪನ ನೀನು? ಹಾಂ, ಡೌರಾಜ ನೀನು. ಏನು ಹೇಳ? ಡೌರಾಜ ಅಲ್ವ ಮನೆ ಅಲ್ವ ಚಿನಿ? ಡೌರಾಜನ ನೀನು? ಅಯ್ಯ 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 ನಾಚಿಕೆ ಆಗೋಯ್ತು ಅವನೇ, ನಾಚಿಕೆ ಆಗೋಯ್ತಾ? ಹಾಂ, ಕಾಲು ಆಮೇಲೆ ಸ್ವಲ್ಪ ಕಾಲೇನೋ ಏಟಾಯ್ತು ಅವನಿಗೆ, ಹೊಡ್ಕೊಂಡು ಅದಕ್ಕೆ ತೋರಿಸ್ತಾನೆ ಬಂದು, ಅಮ್ಮ ಕಾಲು ಅಂತ. ಅಲ್ಲ ಆಯ್ತಾ? ಎಲ್ಲಾಯ್ತು ಅದಾ? ಅಯ್ಯೋ ಪಾಪ. ಸೊ ನೈಟ್ ಊಟಕ್ಕೆ ಇವತ್ತೇನು ಮಾಡಿರಲಿಲ್ಲ, ಹಂಗಾಗಿ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಅವ್ನಿಗೆ ಹೊರಗಡೆ ಹೋಗೋದಂದ್ರೆ ಖುಷಿ. ಫುಲ್ ರೆಡಿ ಆಗಿಬಿಟ್ಟು ಅವನೇ ಫಸ್ಟ್ ಹೋಗಿ ನಿಂತಿದ್ದ ಗಾಡಿ ಹತ್ಕೊಂಡು. ಹೋಟ್ಲಿಗೆ ಬಂದ್ವಿ. ಇದು ಮಲ್ಲಿಕಾ ಬಿರಿಯಾನಿ ಅಂತ ತುಂಬಾ ಫೇಮಸ್ ಈ ಕಡೆ, ಎಣ್ಣೂರ ಹತ್ರ ಇರೋದಿದು, ಬೈರತಿಲಿ ತುಂಬಾ ಫೇಮಸ್ ಆಗಿಬಿಟ್ಟಿದೆ. ಇವಾಗ ಆ್ಯಕ್ಚುಲಿ ಇದು ಒಂದೇ ರೆಸ್ಟೋರೆಂಟ್ ಇದ್ದಿದ್ದು, ಇವಾಗ 2 ಆಗಿದೆ. ಇದು ನಾವು ಫಸ್ಟು ಮಾರ್ನಿಂಗ್ ಒಂದಿರುತ್ತೆ, ಇದು ಈವ್ನಿಂಗ್ ರೆಸ್ಟೋರೆಂಟ್. ಇದು ಮಾರ್ನಿಂಗ್ ಓಪನ್ ಮಾಡೋದು, ಈವ್ನಿಂಗ್ ಓಪನ್ ಮಾಡಲ್ಲ. ಸೊ ಇದು ಈವ್ನಿಂಗ್ ಮಾತ್ರ ಓಪನ್ ಇರುತ್ತೆ ಮಲ್ಲಿಕಾ ಬಿರಿಯಾನಿ. ಸೊ ಅಲ್ಲೋಗಿದ್ದು ನಾವಿಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಲ್ಲಿ ಚಿಕನ್ ಮತ್ತು ಮಟನ್ ಗಾರ್ಲಿಕ್ ತೊಗೊಂಡಿದ್ವಿ. ನೋಡಿ ಅಲ್ಲೂ ಫುಲ್ ಅವನದೇ ಅವರ ಅಪ್ಪನ ಕರಿತಾವನೆ ಫುಲ್ ಜೋರಾಗಿ, ಬಾ ಬಾ ಅಂತ. ಕಾರ್ತಿಕ ಯಾವಾಗ ಮುಗೀತೆ ಅಂತ ತುಂಬಾ ವೆಯ್ಟ್ ಮಾಡ್ತಾಯಿದ್ವಿ, ಯಾಕೆಂದರೆ 1 ಮಂತ್ ಹಿಂದಿರಲ್ವಲ್ಲ. ಸೊ ಹಂಗಾಗಿ ಯಾವಾಗ ಮುಗೀತೆ ಅಂತ ಕಾಯ್ತಾ ಇದ್ದೆ ನಾನಂತೂ. ತುಂಬಾ ಇಷ್ಟ ನಾನ್ ವೆಜ್ ಅಂದರೆ. ಬಿರಿಯಾನಿ ಚೆನ್ನಾಗಿತ್ತು ಮತ್ತು ಕಬಾಬ್ ಎಲ್ಲ ಚೆನ್ನಾಗಿತ್ತು, ಬಟ್ ಎಲ್ಲದಕ್ಕಿಂತ ನಮ್ಗೆ ಇಷ್ಟ ಆಗಿದ್ದು ಮಟನ್ ತವಾ ಗಾರ್ಲಿಕ್ ಅಂತ ತೊಗೊಂಡಿದ್ವಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಬುಜ್ಜಿಗೂ ಅದೇ ಇಷ್ಟ ಆಗಿತ್ತು, ಅದೇ ತಿಂತಾಯಿದ್ದ. ಸ್ವಲ್ಪ ಅದು ಮೈಲ್ಡ್ ಆಗಿತ್ತು, ಖಾರ ಏನೂ ಇರಲಿಲ್ಲ. ಅವ್ನು ಜಾಸ್ತಿ ತಿಂದಿಲ್ಲ, ಅವ್ನು ಚೋರು ತಿಂದ, ಒಂದು ಅರ್ಧ ಪೀಸ್ ತಿಂದೇನೋ ಅಷ್ಟೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿಗಿಂತ ಫಸ್ಟ್ ಹೋಟ್ಲ್ ಇದೆಯಲ್ಲ, ಫಸ್ಟ್ನೇದು ಅದೇ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಮಾರ್ನಿಂಗ್ ಟೈಮ್ ಆದ್ರೆ ಸಿಗುತ್ತಲ್ಲಿ, ಅಲ್ಲಿ ಚೆನ್ನಾಗಿತ್ತು ಬಿರಿಯಾನಿ. ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಓಕೆ ಅನ್ನಿಸ್ತು, ಬಟ್ ಬೇರೆ ಐಟಮ್ ಎಲ್ಲ ಚೆನ್ನಾಗಿತ್ತು ಇಲ್ಲಿ. ಅದು ನಿಯರ್ ಇಲ್ಲಿಂದ 1 ಕಿಲೋಮೀಟ್ರ್ ಏನಿದೆ ಅಷ್ಟೇ ಅದು ಕೂಡ, ಬಟ್ ಅದು ಈವ್ನಿಂಗ್ ಓಪನ್ ಇರೋಲ್ಲ, ಮಾರ್ನಿಂಗ್ ಮಾತ್ರ ಓಪನ್ ಇರುತ್ತೆ. ಬುಜ್ಜಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ. ತಿಂದಿದ್ದೆಲ್ಲ ಆಯ್ತು, ಇವಾಗ ಹೊರಡಬೇಕು. 1-2 ಫೋಟೋಸ್ ತಗೊಳ್ಳೋಣ ಅಂತಂದ್ಬಿಟ್ಟು ಫೋಟೋಸ್ ತೆಗಿತಾ ಇದ್ವಿ ಬುಜ್ಜಿದು. ಬಟ್ ಒಳಗಡೆ ಆಂಬಿಯನ್ಸ್ ಮಾತ್ರ ಮಸ್ತಾಗಿದೆ ಹೋಟ್ಲದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಹೊರಟ್ವಿ ಮನೆಗೆ. ಪಾಪ ಏನೋ ತಿಂದಿರಲಿಲ್ಲಲ್ಲ, ಸೊ ಅವ್ನಿಗೆ ಐಸ್ ಕ್ರೀಮ್ ಕೊಡ್ಸೋಣ, ಅವ್ನಿಗೆ ಇಷ್ಟ ಅಲ್ವಾ ಅಂತಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದ್ವಿ. ನನ್ವಿ ಕೊಡು ಚಿನ್ನಿ, ಅಮ್ಮ ಕೊಡಲ್ಲ. ಥ್ಯಾಂಕ್ ಯು. ಐಸ್ ಕ್ರೀಮ್ ಅವನಿಗೆ ಬೇಕೋ ಇಲ್ಲ ಅಂದ್ಬಿಟ್ಟು ಅವನೇ ತೊಗೋತಾನೆ, ನಮ್ಗೆ ಕೊಡ್ತಾನೆ ಇರಲಿಲ್ಲ. ಆಮೇಲೆ ಕೊಟ್ಟ ಹೆಂಗೋ. ಮತ್ತು ಇದು ಕೇಕ್ ತಂದಿದ್ವಿ, ಚೆನ್ನಾಗಿದೆ ಕೇಕ್, ತುಂಬಾ ಇಷ್ಟ ಆಯಿತು ನನಗಂತೂ. ಐಸ್ ಕ್ರೀಮ್ ತಿಂತಾ ಕೂತಿದ್ದ, ಸ್ವಲ್ಪ ಕೊಡು ಅಂದರೂ ಕೊಡ್ತಾ ಇಲ್ಲ. ಅವ್ನು ಬೇರೆಲ್ಲ ಕೊಡ್ತಾನೆ, ಬಟ್ ಐಸ್ ಕ್ರೀಮ್ ಕೇಳಿದ್ರೆ ಒಂಚೂರು ಕೊಡಲ್ಲ ಅವನು. ಹಾಂ ಚಿನ್ಯಾ, ಹಾಂ ಮನೆ ಚಿನ್ಯಾ ಬುಜ್ಜಿ ನೋಡು. ಏನು ಮಾಡ್ರು ಅವ್ನು ಐಸ್ ಕ್ರೀಮ್ ಮಾತ್ರ ನಮಗೆ ಕೊಡಲಿಲ್ಲ. ಅವ್ನ ಪಾಡಿಗೆ ಅವ್ನು ತಿಂತಾಯಿದ್ದ. ನೀವು ತಿನ್ನಿ, ನಾನು ತಿಂತೀನಿ, ನಾನು ಕೊಡಲ್ಲ ಅಂತ ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡ್ಕೊಂಡು ತಿಂತಾ ಇದ್ದ. ಓಕೆ, ಅವ್ನಿಗೆ ಊಟ ಮಾಡಿಸಿ ಮಲಗಿಸ್ಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.